ನಮಸ್ಕಾರ ಸ್ನೇಹಿತರೆ, ಫೈಲ್ಯೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ರೀತಿಯ ಹಲಸಿನ ಸೊಳ್ಳೆಯ ದೋಸೆಯನ್ನು ನಮ್ಮ ಚಾನಲಲ್ಲಿ ನೋಡಿರ್ಬೋದು. ನೀವು ಆಲ್ರೆಡಿ ನೋಡದಿದ್ದರೆ ನೋಡಿಕೊಳ್ಬೋದು. ಈ ಹಲಸಿನಕಾಯಿ ಸೊಳ್ಳೆಯಿಂದ ಇವತ್ತೊಂದು ಬೇರೆ ರೀತಿಯ ದೋಸೆ ಮಾಡುವ. ಅದು ಹೇಗೆ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನೋಡ್ಬೋದು. ಇದು ಹಲಸಿನಕಾಯಿ ಸೊಳ್ಳೆ, ಹಣ್ಣಲ್ಲ. ನಿಮಗೆ ಕಾಣುವಾಗ ಹಳದಿ ಕಾಣೋದು ಹಣ್ಣಾಗಿದೆ ಅಂತ ಯೋಚನೆ ಮಾಡ್ಬೋದು. ಹಣ್ಣಲ್ಲ, ಇದು ಕಾಯಿ. ಇದರ ಸೊಳ್ಳೆಯ ಕಲರೇ ಹಾಗೆ, ಹಳದಿ ಕಲರ್, ಡಾರ್ಕ್ ಹಳದಿ ಇದೆ. 4 ಗಂಟೆಗಳ ಕಾಲ ನೆನೆಸಿಟ್ಟುಕೊಂಡ ದೋಸೆ ಅಕ್ಕಿ 2 ಲೋಟ ತಗೊಂಡಿದ್ದೇನೆ. ಮತ್ತು 3/4 ಲೋಟ ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಹಲಸಿನಕಾಯಿ ಸೊಳ್ಳೆ 3 ಲೋಟ ತಗೊಂಡಿದ್ದೇನೆ. ಇದನ್ನು ಈ ರೀತಿ ಕಟ್ ಮಾಡಿದ್ದು ಯಾಕೆ ಅಂತ ಹೇಳಿದರೆ, ಮಿಕ್ಸಿಯಲ್ಲಿ ಈಗ ತರಿ ರುಬ್ಲಿಕ್ಕೆ ಉಂಟು, ಅದಕ್ಕೋಸ್ಕರ. ಎಲ್ಲದಿದ್ದರೆ ಮಾಮೂಲಿ ದೋಸೆ ಮಾಡೋದು ಅಂತಂದರೆ ನಾನು ಇಡೀ ಸೊಳ್ಳೆಯನ್ನು ಹಾಕಿಕೊಳ್ತೇನೆ. ಹಾಗೆ ಅಂತೇಳಿ ಇದನ್ನು ತರಿ ರುಬ್ಬೋ ಕಾರಣ ಈ ರೀತಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಎಲ್ಲೋ ಈ ಲೋಟದ ಅಳತೆಯಲ್ಲಿದೆ. ಈಗ ಮೊದಲಿಗೆ ಇಷ್ಟು ಬೇಕಾದ್ದು, ನಂತರ ಏನೆಲ್ಲ ಅಂತ ಆಮೇಲೆ ನೋಡುವ. ಈ ಸೊಳ್ಳೆಯನ್ನು ಅಳತೆಗೆ ತಗೊಂಡು ಅಂತ ಹೇಳಿದರೆ ನೋಡಿ, ಈ ರೀತಿಯಾಗಿ ತಗೊಳ್ಳೋದು. ಅಂದರೆ ಇಷ್ಟು ಈ ಲೆವೆಲಿಗಲ್ಲ, ಸ್ವಲ್ಪ ಈ ರೀತಿಯಾಗಿ ಈ ಲೆವೆಲಿಗೆ ತಗೊಳ್ಳೋದು ಸೊಳ್ಳೆಯನ್ನು. ಈಗ ಇದನ್ನು ನೀರು ಹಾಕದೆ ತರಿಯಾಗಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳುವ. 2 ಬ್ಯಾಚಲ್ಲಾಗಿ ರುಬ್ಬಿಕೊಳ್ತಾ ಇದ್ದೇನೆ. ಈಗ ಇಷ್ಟು ಹಾಕಿಕೊಂಡಿದ್ದೇನೆ. ಇದನ್ನೀಗ ಮೊದಲಿಗೆ ತರಿ ರುಬ್ಬಿಕೊಳ್ತಾ ಇದ್ದೇನೆ. ಪಲ್ಸು ಮೂಡಲ್ಲಿ ಇದನ್ನು ರುಬ್ಬಿಕೊಳ್ತಾ ಇರೋದು. ಈಗ ನೋಡಿ, ಇನ್ನು ಒಂದೊಂದು ಪೀಸು ದೊಡ್ಡದಿದೆ. ಇದನ್ನು ಕೂಡ ಸ್ವಲ್ಪ ರುಬ್ಬಿಕೊಳ್ಳುವ. ನೋಡಿ, ಈಗ ತರಿಯಾಗಿ ರುಬ್ಬಿಕೊಂಡಾಗಿದೆ. ಈಗ ಇದನ್ನು ಒಂದು ಪಾತ್ರಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಈಗ ಇನ್ನೊಂದು ಬ್ಯಾಚಲ್ಲಿ ರುಬ್ಲಿಕ್ಕಿರೋದನ್ನು ಕೂಡ ಅದೇ ರೀತಿಯಾಗಿ ರುಬ್ಬಿಕೊಳ್ತಾ ಇದ್ದೇನೆ. ಸೊಳ್ಳೆಗಳನ್ನೆಲ್ಲ ತರಿಯಾಗಿ ರುಬ್ಬಿಕೊಂಡಾಯಿತು. ಈಗ ಉಪ್ಪು, ತೆಂಗಿನ ತುರಿ ಮತ್ತು ಅಕ್ಕಿಯನ್ನೆಲ್ಲ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳುವ. ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈಗ ಕಾಯಿ ತುರಿ, ಉಪ್ಪು, ಅಕ್ಕಿ ಎಲ್ಲ ಹಾಕಿದ ಮೇಲೆ ಅಕ್ಕಿ ಮುಳುಗುವಷ್ಟು ನೀರು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಂಡ್ರೆ ಆಯಿತು. ಈಗ ಇದನ್ನು ನುಣ್ಣಗೆ ರುಬ್ಬಿಯಾಗಿದೆ. ಇದನ್ನು ತರಿ ರುಬ್ಬಿಕೊಂಡ ಪಾತ್ರಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಒಂದು 1/4 ಲೋಟ ಮಿಕ್ಸಿಗೆ ಕೂಡ ನೀರು ಹಾಕಿಕೊಂಡು ಅದನ್ನು ಕೂಡ ಈ ಹಿಟ್ಟಿಗೆ ಸೇರಿಸಿಕೊಂಡೆ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನೀಗ ಮುಚ್ಚಿ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟುಕೊಳ್ಳುವ. ಆಮೇಲೆ ಇದಕ್ಕೆ ಏನೆಲ್ಲ ಹಾಕಲಿಕ್ಕೆ ಉಂಟು ಅಂತ ತೋರಿಸ್ತೇನೆ. ನೋಡಿ, ಇದು ಅರ್ಧ ಗಂಟೆ ಆಯ್ತು ಈಗ ಫ್ರಿಜ್ಜಲ್ಲಿ ಇಟ್ಟದ್ದು. ಇನ್ನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಶುಂಠಿ,
ಹಸಿಮೆಣಸು ಇಷ್ಟನ್ನು ತಗೊಂಡಿದ್ದೇನೆ. ಇದು ಮೂರನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಕರಿಬೇವಿನ ಸೊಪ್ಪನ್ನು ಈ ದಂಟಿಂದ ಬಿಡಿಸಿಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಈ ಹಸಿಮೆಣಸು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು. ನಾನು 2 ತಗೊಂಡಿದ್ದೇನೆ. ಶುಂಠಿ, ಈ ಹಲಸಿನಕಾಯಿ ಯಾವುದಕ್ಕಾದ್ರೂ ಶುಂಠಿ ಇದ್ದರೆ ಒಳ್ಳೆಯದು ಅಂತೇಳಿ ಇಷ್ಟು ಶುಂಠಿ ತಗೊಂಡಿದ್ದೇನೆ. ನೀರುಳ್ಳಿ ಹಾಕ್ಬೋದು, ಆದರೆ ಹಲಸಿನಕಾಯಿಗೆ ಶುಂಠಿಯ ಪರಿಮಳವೇ ಸೆಟ್ ಆಗೋದು. ನೀವು ನೀರುಳ್ಳಿ ಇಷ್ಟಪಡೋದಾದರೆ ನೀರುಳ್ಳಿ ಹಾಕಿಕೊಳ್ಬೋದು. ನಾನು ಇದಿಷ್ಟನ್ನೇ ಈಗ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ, ಎಲ್ಲವನ್ನು ಕಟ್ ಮಾಡಿ ಆಗಿದೆ. ಈಗ ಇದೆಲ್ಲವನ್ನು ಹಿಟ್ಟಿಗೆ ಸೇರಿಸಿಕೊಳ್ತಾ ಇದ್ದೇನೆ. ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಆಗಲೇ ಉಪ್ಪೆಲ್ಲ ಹಾಕಿದ ಕಾರಣ ಹಲಸಿನ ಸೊಳೆಯಲ್ಲಿರುವ ನೀರಿನ ಅಂಶ ಎಲ್ಲ ಬಿಟ್ಟು ಕೊಟ್ಟಿರ್ಬೋದು. ಈಗ ಆದ ಕಾರಣ ನೀರೆಲ್ಲ ಬೇಕು ಅಂತಾದರೆ ಈಗ ಚೆಕ್ ಮಾಡಿಕೊಂಡು ಮತ್ತೆ ದೋಸೆ ಹಿಟ್ಟು ಹೊಯ್ಯುವ. ಈಗ ಸ್ವಲ್ಪ ನೀರು ಬೇಕು. ಈಗ 3/4 ಲೋಟ ನೀರು ಸೇರಿಸಿಕೊಂಡಿದ್ದೇನೆ. ನೋಡಿ, ಹಿಟ್ಟಿನ ಹದ ಈ ರೀತಿಯಾಗಿರಲಿ. ಇನ್ನೀಗ ದೋಸೆ ಎರೆಯುವ. ಇದಕ್ಕೆ ಸ್ವಲ್ಪ ಕಾವಲಿಗೆ ಎಣ್ಣೆಯನ್ನು ಹಾಕಿ ಬಿಡ್ತಾ ಇದ್ದೇನೆ. ಇಡೀ ಪಾಸೆ ಮಾಡಿಕೊಂಡಾದ ಮೇಲೆ ಹಿಟ್ಟನ್ನಿಗೆ ಮಿಕ್ಸ್ ಮಾಡಿಕೊಂಡು ದೋಸೆ ಎರೆಯುವ. ಉರಿ ಸಣ್ಣದಿರಲಿ, ಮುಚ್ಚಿಕೊಂಡು ಬೇಯಿಸಿಕೊಳ್ಳುವ. ಉರಿ ದೊಡ್ಡದು ಮಾಡಿಕೊಂಡು ಮುಚ್ಚಳ ತೆಗಿತಾ ಇದ್ದೇನೆ. ಈಗ ಇದಕ್ಕೆ ಮೇಲಿಂದ ತೆಂಗಿನೆಣ್ಣೆ ಹಾಕಿಕೊಳ್ತಾ ಇದ್ದೇನೆ. ಕೌಚಿ ಹಾಕಿ ಮತ್ತೊಮ್ಮೆ ಬೇಯಿಸ್ಕೊಳ್ಳಿ. ಈಗ ಉರಿ ದೊಡ್ಡದಿರಲಿ. ಇದನ್ನೀಗ ತೆಗಿತಾ ಇದ್ದೇನೆ. ನೋಡಿ, ರುಚಿಕರವಾದ ಇನ್ನೊಂದು ರೀತಿಯ ದೋಸೆ, ಹಲಸಿನಕಾಯಿ ದೋಸೆ. ನೀವು ಟ್ರೈ ಮಾಡಿ. ಚಟ್ನಿ, ಮೊಸರು, ಸಾಂಬಾರು, ಜೇನುತುಪ್ಪ ಯಾವುದರ ಜೊತೆಗೆ ಬೇಕಿದ್ದರೂ ತಿನ್ಬೋದು.